ಪುಸ್ತಕಕ್ಕೆ ಒಂದು ಪರಿಮಳ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಆ ಪರಿಮಳವನ್ನ ಸುಮಾರು ಜನ ಎಂಜಾಯ್ ಮಾಡ್ತಾರೆ. ಯಾವುದೇ ಪುಸ್ತಕ ತಗೊಂಡ್ರು ಕೂಡ ಅದರ ಘಮ, ಮತ್ತೆ ಅದಾದ್ಮೇಲೆ ಅದು ಕೆಲವು ಕಾಲ ಆದ್ಮೇಲೆ ಅದರ ಘಮ ಇನ್ನೊಂದು ರೀತಿ ಚೇಂಜ್ ಆಗುತ್ತೆ, ಮತ್ತೊಂದು ರೀತಿ ಚೇಂಜ್ ಆಗುತ್ತೆ. ಸೊ ಇದೆಲ್ಲದೂ ಕೂಡ ಆಗ್ತಾ ಇರುತ್ತೆ. ಮೊನ್ನೆ ನಾನು ನೋಡಿದೆ ಒಂದು ಲೇಖನದಲ್ಲಿ ಏನಂತಂದ್ರೆ, ವಿದೇಶದಲ್ಲಿ ಈ ಬುಕ್ಗಳ ಈ ಸೆಂಟ್ ಅಂಗಡಿಗಳಿರುತ್ತಲ್ಲ, ಅದರಲ್ಲಿ ಸೆಂಟ್ ಆಫ್ ದ ಬುಕ್ ಅಂತ ಕೂಡ ಒಂದಿತ್ತು. ಅಂದ್ರೆ ಪುಸ್ತಕದ ಘಮ ಹೇಗಿರುತ್ತೆ ಅದನ್ನೇ ಸೆಂಟ್ ಆಗಿ ಪರಿವರ್ತಿಸಿ ಅದನ್ನ ಇಟ್ಟಿದ್ದನ್ನು ಕೂಡ. ಸೊ ಅಂದ್ರೆ ಈಗ ಪುಸ್ತಕದ ಪರಿಮಳ ಅನ್ನೋದು ಹೇಗಾಗಿದೆ, ಪುಸ್ತಕ ಅನ್ನೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ನೀವು ನನ್ನನ್ನ ಕೇಳಿದ್ರೆ ಪುಸ್ತಕದ ಘಮ ಹೇಗಿರುತ್ತೆ ಅಂತಂದ್ರೆ ಅದು ಸೀಮೆ ಎಣ್ಣೆ ವಾಸನೆಯಿಂದ ಕೂಡಿರುತ್ತೆ ಅಂತ ಹೇಳಬಲ್ಲೆ. ಯಾಕೆ ಅಂತ ಹೇಳ್ತೀನಿ. ನಾನು ಇನ್ನು 2ನೇ ಕ್ಲಾಸ್ 3ನೇ ಕ್ಲಾಸ್ ಓದಬೇಕಾದ್ರೆ ಒಂದು ದಿನ ನಮ್ಮ ತಂದೆ ನಮ್ಮ ದೊಡ್ಡ ಹಾಲ್ನ ಮಧ್ಯದಲ್ಲಿ ನಮ್ಮ ಮನೆಯಲ್ಲಿದ್ದ ಅಷ್ಟೂ ಪುಸ್ತಕಗಳನ್ನ ತಂದು ಅಲ್ಲಿಗೆ ಎಸೆದು ಅದರ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚೋದಕ್ಕೆ ರೆಡಿ ಇದ್ರು. ಯಾಕೆ ಅಂತಂದ್ರೆ GN ನಾಗರಾಜ್ ಅವರು ಓದಿ 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 ಇಷ್ಟೊಂದು ಪುಸ್ತಕನ ಪ್ರಶ್ನೆ ಮಾಡಂಗಾಗ್ಬಿಟ್ರು ನನ್ನ ಅನ್ನೋದು ನಮ್ಮ ತಂದೆಗೆ ದೊಡ್ಡ ಆಕ್ಷೇಪ. ಪುಸ್ತಕ ಓದಿದ್ರೆ ಇವ್ ನನ್ನ ಹಿಡಿತದಲ್ಲಿ ಇರಲ್ಲ, ಪುಸ್ತಕ ಓದಿದ್ರೆ ಯಾರು ನನ್ನ ಹಿಡಿತದಲ್ಲಿ ಇರೋದಿಲ್ಲ ಮನೆ ಒಳಗಡೆ, ಮತ್ತೆ ಪುಸ್ತಕ ಓದಿದ್ರೆ ಪ್ರಶ್ನೆ ಮಾಡ್ತಾರೆ, ಪುಸ್ತಕ ಓದಿದ್ರೆ ಹದ್ದು ಮೀರಿ ಬಿಡ್ತಾರೆ ಅಂತೇಳಿ. ನಾನು 2ನೇ ಕ್ಲಾಸಲ್ಲಿದ್ದೆ. ಆಮೇಲೆ ನಾನು ಓದಿದ್ದೆಲ್ಲ ನನ್ನ ಅಣ್ಣನ ಕಪಾಟಿನಲ್ಲಿದ್ದ ಪುಸ್ತಕಗಳನ್ನೇ, ಅವರ ಸಂಗ್ರಹದಲ್ಲಿದ್ದ ಪುಸ್ತಕಗಳನ್ನೇ ನಾನು ಓದ್ತಾ ಹೋಗಿದ್ದು. ಅವಾಗ ನನಗೆ ಅದನ್ನು ಮುಗಿಸೋವರೆಗೂ ಕೂಡ ಅದರಲ್ಲಿದ್ದ ಸೀಮೆಎಣ್ಣೆ ವಾಸನೆನೇ ನನಗೆ ಹೊಡಿತಾ ಇದ್ದಿತ್ತು. ಹಾಗಾಗಿ ಸೊ ನನಗೆ ಆ ಸೀಮೆಎಣ್ಣೆ ವಾಸನೆಯು ಮತ್ತೆ ಪುಸ್ತಕವು ಇವೆಲ್ಲವೂ ಕೂಡ ನನಗೆ ಹೇಳುತ್ತೇನಂತಂದ್ರೆ, ಪುಸ್ತಕ ಅನ್ನೋದು ಸಾಮಾಜಿಕ ಬದಲಾವಣೆಗೆ ಇರುವಂತಹ ಒಂದು ದೊಡ್ಡ ಅಸ್ತ್ರ ಅಂತೇಳಿ. ಸೊ ಈ ಅಸ್ತ್ರ ನನ್ನ ಮನೆಯಲ್ಲಾಗ್ಲಿ, ನಿಮ್ಮ ಮನೆಯಲ್ಲಾಗ್ಲಿ, ನನ್ನ ಬೀದಿಯಲ್ಲಾಗ್ಲಿ, ನಿಮ್ಮ ಬೀದಿಯಲ್ಲಾಗ್ಲಿ, ಅಥವಾ ನಮ್ಮ ಊರಿನಲ್ಲಾಗ್ಲಿ, ನಮ್ಮ ಸಮಾಜದಲ್ಲಾಗ್ಲಿ, ಇಡೀ ಜಗತ್ತಿನಲ್ಲಾಗ್ಲಿ ಅದು ಯಾವತ್ತೂ ಕೂಡ ಓದಿದರೆ ಅದು ಪ್ರಶ್ನೆ ಮಾಡುವ ಮನಸ್ಸುಗಳನ್ನು ಹುಟ್ಟಾಗ್ತದೆ. ಮತ್ತೆ ಓದಿದರೆ ಅವರು ಸಮಾಜವನ್ನ ಬದಲಾವಣೆ ಮಾಡೋದಕ್ಕೆ ಒಂದು ಹೆಜ್ಜೆ ಸನ್ನದ್ಧರಾಗದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಇದು ಸೂಚಿಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದೇ ರೀತಿನಲ್ಲಿ ಕೇರಳದಲ್ಲಿ ನಾನು ಅದೇ ಆಸುಪಾಸಿನಲ್ಲಿ ಪ್ರಜಾವಾಣಿಯ ಮಂಗಳೂರು ಬ್ಯೂರೋ ಮುಖ್ಯಸ್ಥ ಆಗಿ ಮಂಗಳೂರಿನಲ್ಲಿದ್ದೆ. ಆಗ ನಾನು ಇಡೀ ಕೇರಳವನ್ನ, ಮಂಗಳೂರು ಮತ್ತು ಉತ್ತರ ಕನ್ನಡ ಇವೆಲ್ಲದನ್ನು ಕೂಡ ಕವರ್ ಮಾಡ್ತಾ ಇದ್ದಂತಹ ಕಾಲ ಅದು. ಅವಾಗ ಒಂದು ವರದಿ ಟೆಲಿಗ್ರಾಫ್ನಲ್ಲಿ ಬಂತು. ಏನಂತಂದ್ರೆ, ಕೇರಳದಲ್ಲಿ ಸಾಕ್ಷರತಾ ಹಬ್ಬ ಆಗಿ ಮುಗಿದು ಅದು 96% ಅನ್ನ ಪಡ್ಕೊಂಡು ಸಂಪೂರ್ಣ ಸಾಕ್ಷರ ಜಿಲ್ಲೆ ಅನ್ನುವ ಮೊದಲ ಭಾರತದ ಜಿಲ್ಲೆಯಾಗಿ ಹೆಸರು ಮಾಡಿತ್ತು. ಸೊ ಅದು ಎಲ್ಲ ಕಡೆನೂ ಸುದ್ದಿ ಆಯ್ತು. ಅದು ನನಗೇನು ದೊಡ್ಡದು ಅಂತ ಅನಿಸ್ಲಿಲ್ಲ. ಅಂದ್ರೆ ದೊಡ್ಡದು ಅನಿಸ್ಲಿಲ್ಲ ಅಂತಂದ್ರೆ ಅದು ಎಲ್ಲ ಕಡೆ ಸುದ್ದಿ ಆಗ್ತಾನೆ ಇತ್ತು. ಆದ್ರೆ ಅದರ ಮಧ್ಯದಲ್ಲಿ ಒಂದು ವರದಿ ಟೆಲಿಗ್ರಾಫ್ನವರು ಮಾಡಿದ್ರು. ಸೊ ಏನಂತ ಹೇಳಿದ್ರು ಅದರಲ್ಲಿ ಅಂತಂದ್ರೆ, ಒಬ್ಬ ಮುಸ್ಲಿಂ ಮಹಿಳೆ, ಸೊ ತುಂಬಾ ವಯಸ್ಸಾದ ಮಹಿಳೆ ಆಕೆ. ಸೊ ಅವಳು ಹೇಳ್ತಾಳೆ, ಅಕ್ಷರ ಏನ್ ಮಾಡ್ತು ಅಂತಂದ್ರೆ, ಮೊದಲು ನನ್ನ ಗಂಡ ಮುಂದೆ ಹೋಗ್ತಾ ಇದ್ದ, ನಾನು ಹಿಂದ್ಗಡೆ ಅವನನ್ನ ಹಿಂಬಾಲಿಸ್ತಾ ಇದ್ದೆ. ಗಂಡ ಮುಂದೆ ಹೋಗ್ತಾ ಇದ್ದ, ಹಿಂದ್ಗಡೆ ನಾನು ಹೋಗ್ತಾ ಇದ್ದೆ. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ, ನಾನು ಮುಂದೆ ಹೋಗ್ತೀನಿ, ನನ್ನಿಂದೆ ಅವನು ಫಾಲೋ ಮಾಡ್ಕೊಂಡು ಬರ್ತಾನೆ. ನನ್ನನ್ನು ಹಿಂಬಾಲಿಸ ಮಾಡೋದಕ್ಕೆ ಈ ಅಕ್ಷರಗಳು ಓದು ನನಗೆ ಶಕ್ತಿಯನ್ನು ಕೊಟ್ಟಿದೆ ಅಂತ. ಏನು ಬದಲಾವಣೆ ಮಾಡಿತ್ತು ಅಂತಂದ್ರೆ, ಇನ್ನೇನು ಅಲ್ಲ. ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ. ಈ ಸಮಾಜ ಬದಲಾವಣೆಗೆ ಒಂದು ಸಣ್ಣ ಸಣ್ಣ ಅಂದ್ರೆ ಒಂದು ಈ ಎರೆಹುಳದ ರೀತಿ ಸದ್ದಿಲ್ಲದ ಹುಟ್ಟೋದು ಬಿತ್ತೋದು ಅಂತಾರಲ್ಲ, ಆ ರೀತಿ ಅನ್ನೋದಕ್ಕೆ ಏನಂತಂದ್ರೆ, ಅವಳಿಗೆ ಆ ಸಾಕ್ಷರತಾ ಆಂದೋಲನದಲ್ಲಿ ಅಕ್ಷರಗಳನ್ನು ಗುರುತಿಸೋದಕ್ಕೆ ಬರ್ತಾ ಇರುತ್ತೆ, ಅಂಕೆ ಸಂಖ್ಯೆಗಳನ್ನು ಗುರುತಿಸೋದಕ್ಕೆ ಬರ್ತಾ ಇರುತ್ತೆ. ಹಾಗಾಗಿ ಯಾವ ಬಸ್ ಬರ್ತಾ ಇದೆ ಅಂತ ಇವಳಿಗೆ ಮಾತ್ರ ಗೊತ್ತಾಗ್ತಿದ್ದು, ಅವ್ರ ಗಂಡನಿಗಲ್ಲ. ಹಾಗಾಗಿ ನಮ್ಮ ಬಸ್ಸೇ ಬರ್ತಾ ಇರೋದು ಅಂತ ಇವಳು ಹೇಳಿದ ಮೇಲೆ ಅವ್ಳು ಹತ್ತಬೇಕಾಗಿತ್ತು. ಸೊ ಅಂದ್ರೆ ತುಂಬಾ ಚಿಕ್ಕ ವಿಷಯ, ಆದ್ರೆ ಎಷ್ಟೊಂದು ದೊಡ್ಡ ಪರಿಣಾಮ ನೋಡಿ. ಸೊ ಅದೇ ರೀತಿಯಲ್ಲಿ ಆ ಓದು ಅನ್ನೋದಿದೆಯಲ್ಲ, ಸೊ ತುಂಬಾ ಅದು ಮುಂದೆ ತಗೊಂಡು ಹೋಗ್ತಾ ಹೋಗ್ತಾ ಇರುತ್ತೆ ಅಂತೇಳಿ. ಅದಕ್ಕೋಸ್ಕರನೇ ಬಹುಶಃ ಪುಸ್ತಕವೆಂದರೆ ಪುಸ್ತಕವಲ್ಲ ಅರಿವಿನ ಗೂಡು, ಚಿಲಿಪಿಲಿ ಎನ್ನುತ್ತಾ ಮೇಲಕ್ಕೆ ಹಾರುವ ಹಕ್ಕಿನ ಹಾಡು ಕೇಳು ಅನ್ನುವ ಕವಿತೆಯನ್ನ ಬಹುಶಃ ಬರಗುರ್ದಿರಬೇಕು.
ಸೊ ಅದನ್ನ ಕೂಡ ಬಂದಿದ್ದು. ನಾನು ವಿನಯ ಒಕ್ಕುಂದ ಅವರ ಅವರಿಗೆ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರ ಸಾಹಿತ್ಯ ಪ್ರಶಸ್ತಿ ಬಂದಿತ್ತು. ವಿನಯ ಒಕ್ಕುಂದ ಅವರ ಬಗ್ಗೆ ಮಾತನಾಡೋದಕ್ಕೆ ನನ್ನನ್ನು ಕರೆದಿದ್ರು. ಅವಾಗ ನಾನು ಮಾತಾಡ್ತಾ ಮೊದಲ ಮಾತನ್ನೇ ಹೇಳಿದೆ, ಏನಂತಂದ್ರೆ ವಿನಯ ಒಕ್ಕುಂದ ಅವರ ಎಲ್ಲ ಪುಸ್ತಕಗಳು ಕೂಡ ಬೆಂಕಿಗೆ ಹಾಕೋದಕ್ಕೆ ಅರ್ಹ ಇದೆ ಅಂತ. ತಕ್ಷಣ ಎಲ್ಲರಿಗೂ ಶಾಕ್ ಆಯ್ತು. ಇದೇನಿದು ವಿನಯ ಒಕ್ಕುಂದ ಬಗ್ಗೆ ಮಾತಾಡೋಕೆ ಕರೆಸಿದ್ರೆ ಈ ರೀತಿ ಬೆಂಕಿಗೆ ಹಾಕೋದಕ್ಕೆ ಹೇಳ್ತಿದ್ದಾರೆ ಅಂತ. ಆದ್ರೆ ನಾನು ಹೇಳಿದ್ದೇನೆಂದ್ರೆ ಬ್ರೆಕ್ಟ್ನ ಒಂದು ಕವಿತೆ ಇದೆ. ಆ ನಾಜಿ ಹಿಟ್ಲರ್ ಏನಿರ್ತಾನೆ ಅವನು ಪುಸ್ತಕಗಳಿಂದ ಎಷ್ಟು ಎದುರು ಬಿಡ್ತಾನೆ ಅಂತಂದ್ರೆ ಎಲ್ಲರೂ ಕೂಡ ಅವನನ್ನು ಪ್ರಶ್ನೆ ಮಾಡ್ತಿದ್ದಾರೆ, ಮತ್ತೆ ಎಲ್ಲ ಕಡೆ ದಂಗೆಗಳು ಎದ್ದೇಳ್ತಾ ಇದೆ. ಸೊ ಎಷ್ಟು ಎದುರ್ತಾನೆ ಅಂತಂದ್ರೆ ಅವನು ಎಲ್ಲ ಆರ್ಡರ್ ಮಾಡ್ತಾನೆ ಪೊಲೀಸಿಗೆ, ಅವನ ಆರ್ಮಿಗೆ, ಸೇನೆಗೆ. ಸೊ ಮಾಡಿ ಎಲ್ಲರ ಮನೆಗಳಿಂದ ಪುಸ್ತಕಗಳನ್ನ ಹೊಡ್ಕೊಂಡು ಬನ್ನಿ ಅಂತ, ಎಲ್ಲ ಕಡೆಯಿಂದನೂ ಎತ್ಕೊಂಡು ಬನ್ನಿ, ಅದನ್ನ ತಗೊಂಡು ಬಂದು ಊರ ಮಧ್ಯದಲ್ಲಿ ಬೆಂಕಿಗೆ ಹಾಕಿ ಅಂತೇಳಿ. ಇವತ್ತು ಕೂಡ ಜರ್ಮನಿಯಲ್ಲಿ ಸೊ ಮುಖ್ಯವಾದ ಎಲ್ಲಿ ಸುಟ್ರಲ್ಲ ಅದನ್ನು ಒಂದು ಸ್ಮಾರಕ ಆಗಿಟ್ಟಿದ್ದಾರೆ. ಪುಸ್ತಕಗಳನ್ನು ಸುಟ್ಟ ಜಾಗ ಅಂತಾನೆ ಅದನ್ನು ಗುರುತಿಸ್ತಾರೆ. ಸೊ ಸುಡಿ ಅಂತ ಹೇಳ್ತಾರೆ. ಸೊ ಎಲ್ಲ ಹೋದ್ರಂತೆ, ಎಲ್ಲ ಹೋಗಿ ಎಲ್ಲ ವಶ ಮಾಡ್ಕೊಂಡು ಬರ್ತಾ ಇದ್ರಂತೆ. ಆ ಬಂಡಿಗಳಲ್ಲಿ ಹಾಕೊಂಡು ಬರ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಒಬ್ಬ ಓ ಅಂತ ಕೂತ್ಕೊಂಡು ಬರ್ತಾ ಇದ್ದಂತೆ, ದಯವಿಟ್ಟು ನನ್ನ ಪುಸ್ತಕನ ತಗೊಂಡೋಗಿ, ನನ್ನ ಪುಸ್ತಕನ ತಗೊಂಡೋಗಿ ಅಂತ. ಯಾಕೆ ಅಂದ್ರೆ ಪಾಪ ಒಂದು ಪುಸ್ತಕ ತಗೊಂಡೋಗಿರಲ್ಲ. ಅವ್ರಿಗೆ ಏನ್ ಅನಿಸ್ಬಿಡುತ್ತೆ ಅಂದ್ರೆ, ಅಲ್ಲ ಎಲ್ಲ ಸುಡ್ತಾ ಇದ್ದಾರೆ ಅಂದ್ರೆ ಅದೆಲ್ಲವೂ ಕೂಡ ಸಮಾಜ ಬದಲಾವಣೆ ಮಾಡುವಂತ ಪುಸ್ತಕ ಅಂತ ಆಯ್ತು, ನನ್ನ ಪುಸ್ತಕನೇ ತಗೊಂಡೋಗಿಲ್ಲ ಅಂದ್ರೆ ನನ್ನ ಪುಸ್ತಕಕ್ಕೆ ಸಮಾಜ ಬದಲಾವಣೆ ಮಾಡೋ ಶಕ್ತಿ ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ ಅಂತ ಇವ್ರಿಗೆ ಭಯ ಆಗಿ ಅವರು ಜೋರಾಗಿ ಇದು ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಆ ಕಾರಣಕ್ಕೆ ನಾನು ವಿನಯ ಒಕ್ಕುಂದ ಅವರ ಪುಸ್ತಕಗಳೆಲ್ಲವೂ ಬೆಂಕಿಗೆ ಹಾಕೋದಕ್ಕೆ ಅರ್ಹತೆ ಇದೆ ಅಂತ ಹೇಳಿದೆ. ಅಂದ್ರೆ ಸಮಾಜ ಬದಲಾವಣೆ ಮಾಡೋದಿಕ್ಕೆ ಇವತ್ತು ಪುಸ್ತಕಗಳಿಗೆ ತುಂಬಾ ದೊಡ್ಡ ಸಾಧ್ಯತೆ ಇದೆ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಸೊ ಈ ರೀತಿನಲ್ಲಿ ಬ್ರೆಕ್ಟನ ಕವಿತೆ ಮತ್ತೆ ಅದೇ ಸಂದರ್ಭದಲ್ಲಿ ಆಗ್ಲೇ ಹೇಳಿದಾಗೆ ಚಿರಸ್ಮರಣೀಯ ಓದನೆಯನ್ನು ಮಾಡಿದ್ರು. ಸೊ ನನಗೆ ತುಂಬಾ ವಿಶೇಷವಾದದ್ದು ಕಂಡಿದ್ದೇನೆಂತಂದ್ರೆ, ನಾನು ಈ ಕಾಸರಗೋಡಿನ ಭಾಗದಲ್ಲಿ ಓಡಾಡುವಾಗ ಮತ್ತೆ ಮಂಗಳೂರಿನ ಎಲ್ಲ ಭಾಗಗಳಲ್ಲಿ ಓಡಾಡುವಾಗ ಸೊ ಅಲ್ಲಿ ಈ ಬೀಡಿ ಕಾರ್ಮಿಕರ ಮಧ್ಯದಲ್ಲಿ ಇದ್ದಂತ ಓದಿನ ಹವ್ಯಾಸ. ಸೊ ಅದು ಹೇಗಿತ್ತು ಅಂತಂದ್ರೆ, ಅವರೆಲ್ಲರೂ ಕೂಡ ಬೀಡಿ ಕಟ್ಟಬೇಕಾದ್ರೆ ಬೀಡಿ ಕಟ್ಟುವಾಗ ಅಲ್ಲಿ ಈ ಕಥೆಗಳನ್ನ, ಕಾದಂಬರಿಗಳನ್ನ ಓದ್ತಾ ಇರೋರು ಉಳಿದವರೆಲ್ಲ ಬೀಡಿ ಕಟ್ತಾ ಇದ್ರು. ಸೊ ಆ ಓದುವವನಿಗೆ ಒಂದು ಅವತ್ತಿನ ಕೂಲಿ ಕೊಡ್ಬೇಕಲ್ಲ. ಸೊ ಹಾಗಾಗಿ ಕೊನೆಯಲ್ಲಿ ಹೋಗ್ಬೇಕಾದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಓದಿನ ಲೆಕ್ಕ ಅಂತೇಳಿ ಬೀಡಿಯನ್ನ ಹಾಕಿ ಒಂದು ಕಡೆಗೆ ಹೋಗ್ತಾ ಇದ್ರು. ಅಂದ್ರೆ ಅವರು ಏನು ಕಟ್ಟಿರ್ತಾರೆ ಬೀಡಿಗಳನ್ನ, ಅದರಲ್ಲಿ ಒಂದು ಪಾಲನ್ನ ಓದಿನ ಲೆಕ್ಕ ಅಂತ ಕೊಡ್ತಾ ಇದ್ರು. ಅದು ಅವನ ಅವತ್ತಿನ ಕೂಲಿ, ಯಾರು ಓದಿರ್ತಾನಲ್ಲ ಇಡೀ ದಿನ. ಸೊ ಇದು ಆಕ್ಚುಲಿ ಆಮೇಲೆ ಡಾಕ್ಯುಮೆಂಟ್ರಿ ಕೂಡ ಆಗಿದೆ ಕೇರಳದ ಇದರಲ್ಲಿ ಓದಿನ ಈ ಹವ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಕೂಡ ಅದು ಶುರುವಾಗೋದೇ ಈ ರೀತಿ ಬೀಡಿ ಇದರ ಮಧ್ಯದಲ್ಲಿ ಮಾಡ್ತಾ ಹೋಗ್ತದೆ ಅಂತೇಳಿ. ಆಮೇಲೆ ನಮಗೆಲ್ಲ ಸಮುದಾಯದ ಚಳುವಳಿ ಏನಿದೆ ಅದು ತುಂಬಾ ದೊಡ್ಡದಾದಂತಹ ವ್ಯಾಪಕವಾದಂತಹ ಒಂದು ಪ್ರಭಾವವನ್ನ ನಮ್ಮ ಮೇಲೆ ಬೀರಿತು. ನಮ್ಮ ನೋಟ ಚೇಂಜ್ ಆಗಲಿಕ್ಕೆ, ಸಾಹಿತ್ಯವನ್ನ ನಮ್ಮೊಳಗಡೆ ಹುಟ್ಟಿ ಬಿತ್ತಲಿಕ್ಕೆ, ಸಂಸ್ಕೃತಿಯ ನೋಟಗಳನ್ನು ಕಟ್ಟಿಕೊಡ್ಲಿಕ್ಕೆ. ಅವಾಗ ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ, ಮೊದಲ ಸಾಂಸ್ಕೃತಿಕ ಜಾಥಾ ಆದಾಗ ಇಡೀ ಕರ್ನಾಟಕದಲ್ಲಿ ಏನು ಜಾಥಾ ಓಡಾಡ್ತು ಅದರಲ್ಲಿ ಹೇಳ್ತಾ ಇದ್ರು, ಬರ್ತಾ ಇದ್ದ ಹಾಡೇ ಮುಖ್ಯವಾಗಿ ಏನಂದ್ರೆ, ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಹರಕೆ ಹೊತ್ತು ಕೋಳಿ ಕುರಿ ಕುಯ್ಯುವ ಯುಗ ಹೊರಟು ಹೋಯಿತು, ಹೊಸ ಓದಿನಿಂದ ಲೋಕವೇ ಬದಲಾಯಿತು ಅಂತೇಳಿ. ಸೊ ನೋಡಿ ಎಷ್ಟಂದ್ರೆ ಪುಸ್ತಕ ಅನ್ನೋದು ಹೇಗೆ ಗೊತ್ತಿದ್ದು ಗೊತ್ತಿಲ್ಲದೆಯೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದು ಸಮಾಜವನ್ನ ಬದಲಾವಣೆ ಮಾಡ್ತಾ ಹೋಗುವ ಒಂದು ದೊಡ್ಡ ಸೇತುವೆ ಆಗಿರುತ್ತೆ, ಅಸ್ತ್ರ ಆಗಿರುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಸೊ ಈಗ ಈ ಓದಿನ ಸಂಸ್ಕೃತಿ ಯಾಕೆ ಅಗತ್ಯ, ಸೊ ಯಾಕೆ ಈ ಓದಿನ ಹಿಗ್ಗಿನ ಸೊ ಈ ದೊಡ್ಡ ಚಳುವಳಿಯಾಗಿ ಬೆಳಿಬೇಕು ಅಂತಂದ್ರೆ, ಯೋಗಿ ಹೇಳ್ತಾರೆ ಏನಂತಂದ್ರೆ, ಕುಡಿಬೋದು ಏನು ಗಂಗೆ ಮಲಿನ ಆಗಿಲ್ಲ ಅಂತ. ನಾವು ಅವಾಗ್ಲೇ ಹೇಳಿದೀವಿ, ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಅರಕೆ ಹೊತ್ತು ಅಂತ ಆ ಕಾಲದಲ್ಲೇ ಹೇಳಿ, ಬೇಡ್ರಪ್ಪ ಇದೆಲ್ಲ ಮಾಡಬೇಡಿ ಅಂತ ಹೇಳಿ ಒಂದು ರೌಂಡ್ ಬಂದ ಮೇಲೆ ಇವ್ರು ಹೇಳ್ತಾರೆ ಏನ್ ಬೇಕಾದ್ರೂ ಕುಡ್ಕೊಡಿ ಅಂತ. ಅದಕ್ಕೆ ಇವತ್ತು ಒಬ್ಬ ಬಾಲಿವುಡ್ ಸಿಂಗರ್ ಹೇಳಿದಾನೆ, ಆಯ್ತು ನೀವು ಒಳಗೆ ಹೋಗ್ತೀವಿ, ಬಂದ್ಬಿಟ್ಟು ಕುಡೀರಿ ಅದನ್ನ, ಬಂದ್ಬಿಟ್ಟು ಕುಡಿದು ತೋರಿಸಿ ಆಮೇಲೆ ಹೋಗ್ತೀವಿ ಅಂತೇಳಿ. ಸೊ ಅಂದ್ರೆ ಈ ರೀತಿಯಲ್ಲಿ ಪುಸ್ತಕ ಅನ್ನೋದು ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು ಅಂತ. ಸೊ ಗ್ರೇಟಾ ಥನ್ಬರ್ಗ್ ಏನು ಪರಿಸರವಾದಿ ಇದ್ದಾಳೆ, ಅವಳು ಮೊನ್ನೆ ಒಂದು ವಿಡಿಯೋ ನೋಡಿದೆ.
ಆ ವಿಡಿಯೋ ನೋಡಿದಾಗ ಆಕೆ ಹೇಳ್ತಾರೆ, ನಾನು ಪರಿಸರ ಚಳುವಳಿಯನ್ನ ಹವಾಮಾನ ಜಾಗತಿಕ ಹವಾಮಾನದ ಬಗ್ಗೆ ಮಾತಾಡೋಕೆ ಶುರು ಮಾಡಿದಾಗ ಎಲ್ಲ ಮಾಧ್ಯಮಗಳಲ್ಲೂ ನಾನೇ ಇರ್ತಿದ್ದೆ. ಸೊ ದಿನಗಳಿಗಾದ್ರೆ ಮಾಧ್ಯಮಗಳು ನನ್ನ ಮುಂದೆ ಬಂದು ನಿಂತ್ಕೊಳ್ತಾ ಇದ್ವಿ. ಈಗ ನಿಂತ್ಕೊಳ್ತಾ ಇಲ್ಲ, ನನಗೆ ಆಶ್ಚರ್ಯ ಏನೂ ಆಗಿಲ್ಲ. ಯಾಕೆ ಅಂದ್ರೆ ನಾನು ಇವತ್ತು ಬರೀ ಹವಾಮಾನದ ಬಗ್ಗೆ ಮಾತಾಡ್ತಿಲ್ಲ. ಇವತ್ತು ನನ್ನ ಅನುಭವ ಮತ್ತೆ ನನ್ನ ಓದಿನ ಪರಿಣಾಮ ಇದೆಯಲ್ಲ, ಮತ್ತೆ ಚಳುವಳಿಯ ಜೊತೆಗೆ ನಡೆದ ಪರಿಣಾಮ ಇದೆಯಲ್ಲ, ಅದರಿಂದಾಗಿ ನಾನು ಬರೀ ಹವಾಮಾನದ ಬಗ್ಗೆ ಮಾತಾಡ್ತಿಲ್ಲ, ಹವಾಮಾನದ ಹಿಂದೆ ಇರುವಂತಹ ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವತ್ತು ನಾನು ಜಾಗತಿಕ ಹವಾಮಾನದ ರಾಜಕೀಯದ ಬಗ್ಗೆ ಮಾತಾಡೋಕೆ ಶುರು ಮಾಡಿದೆ, ಅವತ್ತಿಂದ ನನ್ನ ಮುಂದೆ ಮಾಧ್ಯಮಗಳು ಬರ್ತಾ ಇಲ್ಲ ಅಂತೇಳಿ. ಸೊ ಇದು ಕೂಡ ಹೇಗೆ ಪುಸ್ತಕಗಳು ಅದು ಚೇಂಜ್ ಮಾಡ್ತಾ ಹೋಗುತ್ತೆ ಅನ್ನೋದಕ್ಕೆ. ನನಗೆ ನಮ್ಮ ಸಮುದಾಯದಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ, ಶಂಕರ ಶೇಷರ ಪೋಸ್ಟರ್ ಅನ್ನುವ ನಾಟಕ. ಆ ಪೋಸ್ಟರ್ ಅನ್ನುವ ನಾಟಕ ತುಂಬಾ ಸರಳವಾದ ಕಥೆ ಇರೋದು, ಹಿಂದಿ ನಾಟಕ. ಅದು ಕನ್ನಡದಲ್ಲಿ ಕೂಡ ಸಾಕಷ್ಟು ತಂಡಗಳು ಅದನ್ನು ಪ್ರದರ್ಶನ ಮಾಡಿದೆ. ಸೊ ಅದರಲ್ಲಿ ಏನಾಗುತ್ತೆ ಅಂದ್ರೆ ಇದ್ದಕ್ಕಿದ್ದಾಗ ಒಂದು ಗೋಡೆ ಮೇಲೆ ಒಂದು ಪೋಸ್ಟರ್ ಬಿದ್ದು ಬಿಡುತ್ತೆ. ಸೊ ಅಲ್ಲಿ ಜನ ತುಂಬಾ ಶೋಷಣೆಗೆ ಒಳಗಾಗ್ತಾ ಇರತಕ್ಕಂಥ ಪ್ರದೇಶ. ನೋಡ್ತಾ ಇದ್ದಂಗೆ ಅಲ್ಲಿ ಬದಲಾವಣೆಗಳು ಕಾಣಕ್ಕೆ ಶುರು ಆಗ್ಬಿಡುತ್ತೆ. ಸೊ ಯಾರಿಗೂ ಏನೂ ಗೊತ್ತಿಲ್ಲ ಅಲ್ಲಿದ್ದವರಿಗೆ. ಆದ್ರೆ ಆ ಪೋಸ್ಟರ್ ಇತ್ತಲ್ಲ, ಸೊ ಆ ಪೋಸ್ಟರ್ನ ಒಂದೇ ಕಾರಣಕ್ಕೆ, ಆ ಪೋಸ್ಟರ್ ಏನಿತ್ತು ಅನ್ನೋ ಕಾರಣಕ್ಕೆ ಇಡೀ ವ್ಯವಸ್ಥೆ ಎದುರಿ ಅದು ಬದಲಾವಣೆಗಳನ್ನು ತರೋದಕ್ಕೆ ಶುರು ಮಾಡಿಬಿಡುತ್ತೆ. ಸೊ ಪೋಸ್ಟರ್ನ ಸಣ್ಣ ಕತೆ ಇದು. ಸೊ ಅದೇ ರೀತಿನಲ್ಲಿ ಈ ಓದು ಅನ್ನೋದಿದೆಯಲ್ಲ, ಅದು ಓದ್ತೀವಿ ಅಂದ ತಕ್ಷಣವೇ ಅದು ಭಯವನ್ನ ಹುಟ್ಟಿಸುತ್ತೆ. ಸೊ ಯಾಕೆ ಭಯವನ್ನ ಹುಟ್ಟಿಸುತ್ತೆ ಅಂತಂದ್ರೆ, ಸೊ ಒಂದು ನಾನು ಆಗ್ಲೇ ಇದು ಮಾಡಿದಾಗೆ ನಾನು ಈ ಚೆಗೆವಾರ ಯಾವತ್ತೂ ಕೂಡ ಆತ ಕೋವಿ ಮತ್ತೆ ಕಾವ್ಯ ಎರಡನ್ನೂ ಕೂಡ ಜೊತೆಗೆ ಇಟ್ಕೊಂಡು ಹೋರಾಡ್ತಿದ್ದವನು. ಸೊ ಎರಡೂ ಕೂಡ ಅವನಿಗೆ ಪ್ರಿಯ ಆಗ್ತಿತ್ತು. ಅವನು ಯಾವತ್ತೇ ಅವನು ಯುದ್ಧಕ್ಕೆ ಹೊರಡಬೇಕಾದ್ರೆ, ಹೋರಾಟಕ್ಕೆ ಹೊರಡಬೇಕಾದ್ರೆ ಅವನು ಹೇಗೆ ಕೋವಿನ ಲೋಡ್ ಮಾಡಿ ಇಟ್ಕೊಳ್ತಿದ್ನೋ ಅದೇ ರೀತಿ ಅವನ ಬ್ಯಾಗ್ ಅಲ್ಲಿ ಸೊ ಯಾವಾಗಲೂ ಕೂಡ ಅವನು ಗಮನ ಸಂಕಲನಗಳನ್ನ, ನಿರುದಾನ ಮೆಮೊರಿಗಳನ್ನ, ಸೊ ಇವೆಲ್ಲದನ್ನು ಇಟ್ಟುಕೊಂಡು ಹೊರಡ್ತಾ ಇದ್ದ. ಸೊ ಆ ಕಾರಣದಿಂದಾಗಿನೇ ಚೆಗವಾರ, ಅವನ ಓದು, ಮತ್ತೆ ಕ್ಯೂಬಾದಲ್ಲಿ ನಾವು ಓಡಾಡಬೇಕಾದ್ರೆ ಕೂಡ ನಾವು ನೋಡಿದ್ದೇವೆ, ಕ್ಯೂಬಾದಲ್ಲಿ ಒಂದು ದೊಡ್ಡ ಚಳುವಳಿ ಎದ್ದು ಬಂತು. ಯಾವಾಗ ಕ್ರಾಂತಿ ಆಯಿತು, ಕ್ರಾಂತಿ ಆದ್ಮೇಲೆ ಫಿಡೆಲ್ ಕ್ಯಾಸ್ಟ್ರೋ ಒಂದು ಕರೆಯನ್ನು ಕೊಡ್ತಾರೆ. ಏನು ಅಂತಂದ್ರೆ, ಒಂದು ದೀಪ, ಒಂದು ಚಿಮಣಿ ದೀಪ 100 ಪುಸ್ತಕ ಅಂತೇಳಿ. ಒಂದು ಚಿಮಣಿ ದೀಪ 100 ಪುಸ್ತಕ ಅಂತ. ಅಂದ್ರೆ ಅವ್ರು ಕೊಟ್ಟ ಕರೆ ಏನಿತ್ತು ಅಂತಂದ್ರೆ, ಇಡೀ ಕ್ಯೂಬಾದ ಮೂಲೆಗಳಲ್ಲಿ, ಅಂದ್ರೆ ಇದು ಅಮೆರಿಕಾದ ದಿಗ್ಬಂಧನ ಆಗತ್ತೆ, ಎಕನಾಮಿಕ್ ಸ್ಯಾಂಕ್ಷನ್ಸ್ ಗಳನ್ನು ಮಾಡ್ತಾರೆ, ಉಸಿರಾಡೋದಕ್ಕೆ ಬಿಡೋದಿಲ್ಲ, ಹೊಟ್ಟೆ ಬಟ್ಟೆ ಕಟ್ಟುವಂತ ಪರಿಸ್ಥಿತಿ ಕ್ಯೂಬಾಗ್ ಬರುತ್ತೆ. ಆಗ ಏನ್ ಮಾಡ್ತಾರೆ, ಫಿಡೆಲ್ ಕ್ಯಾಸ್ಟ್ರೋ ಅನ್ಸುತ್ತೆ, ಇದನ್ನ ನಾನು ಜನರಿಗೆ ತಿಳಿಸದೆ ಹೋದ್ರೆ, ಸೊ ಜನರಿಗೆ ಅರ್ಥ ಮಾಡಿಸದೆ ಹೋದ್ರೆ ಇದು ಅಮೆರಿಕದ ಒಂದು ದುರ್ನೀತಿಯನ್ನ ನಾನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಎಲ್ಲ ಕಡೆಗೆ ಸೊ ಜನರಿಗೆ ಕರೆ ಕೊಡ್ತಾರೆ, ಒಂದು ಚಿಮಣಿ ದೀಪ ಇಟ್ಕೊಳ್ಳಿ, 100 ಪುಸ್ತಕನ ಇಟ್ಕೊಂಡು ಮನೆಗೆ ಹೋಗಿ ಅಂತ. ಸೊ ಆ ರೀತಿ ಮನೆಗೆ ಹೋಗಿ ಅವರು ಒಂದು ಸಾಕ್ಷರತೆಯನ್ನು ಮಾಡ್ತಾರೆ, ಆಂದೋಲನವನ್ನು. ಮತ್ತೆ ನಾನು ಆಗ್ಲೇ ಚಿರಸ್ಮರಣೀಯ ಉದಾಹರಣೆಗಳನ್ನು ಹೇಗೆ ಹೇಳಿದೆ, ಆ ರೀತಿ ಪುಸ್ತಕಗಳನ್ನ ಓದಿ ಹೇಳೋದ್ರ ಮೂಲಕ ಇಡೀ ಕ್ಯೂಬಾ ಅದು ಒಂದು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಅದು ಒಂದು ದೊಡ್ಡ, ಅಂದ್ರೆ ಯುನೈಟೆಡ್ ನೇಷನ್ಸ್ ಕೂಡ ಅದನ್ನ ಗಮನಿಸಿ ಅದು ಅಪ್ರಿಶಿಯೇಟ್ ಮಾಡುವಷ್ಟು ದೊಡ್ಡದಾಗಿ ಅದು ಮುಂದೆ ಬರುತ್ತದೆ. ಸೊ ಈ ರೀತಿಯಲ್ಲಿ ಇರಬೇಕಾದ್ರೆ ಇವತ್ತಿನ ಕಾಲ ಹೇಗಿದೆ ಅಂತ ನೋಡಿದ್ರೆ, ನಾನು ಮತ್ತೆ ಒಂದು ರೀಲ್ ಅನ್ನ ನೋಡ್ತಾ ಇದ್ದೆ. ನೋಡಿದಾಗ ಏನಾಗುತ್ತೆ, ಇದ್ದಕ್ಕಿದ್ದಾಗೆ ಒಬ್ಬ ಹುಡುಗಿ ಒಂದು ಲೈಬ್ರರಿಗೆ ಬರ್ತಾಳೆ. ಸೊ ಲೈಬ್ರರಿಗೆ ಬಂದು ನನಗೆ ಪಿಜ್ಜಾ ಬೇಕು ಮತ್ತೆ ಸ್ಟಾರ್ಬಕ್ಸ್ ಕಾಫಿ ಬೇಕು ಅಂತ ಕೇಳ್ತಾಳೆ. ಆಶ್ಚರ್ಯ ಆಗುತ್ತೆ ಆ ಲೈಬ್ರರಿಯನಿಗೆ. ಅವಳು ಹೇಳ್ತಾಳೆ, ಇದು ಲೈಬ್ರರಿ ಅಂತ. ಹಂಗೆ ಅಂದಿದ ತಕ್ಷಣ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ, ನನಗೊಂದು ಪಿಜ್ಜಾ ಬೇಕು, ಒಂದು ಸ್ಟಾರ್ಬಕ್ಸ್ ಕಾಫಿ ಬೇಕು ಅಂತ ಹೇಳ್ತಾಳೆ. ಅಂದ್ರೆ ಇವತ್ತು ಏನಾಗಿದೆ ನಮ್ಮ ಓದಿನಕ್ಕೆ, ಅದೊಂದು ಸಣ್ಣ ಜಲಕ್ ಅದಷ್ಟೇ. ಅಂದ್ರೆ ಲೈಬ್ರರಿ ಅಂತಂದ್ರೆ ಸದ್ದು ಮಾಡಬಾರ್ದು, ಮೆತ್ತಗೆ ಮಾತಾಡಬೇಕು ಅನ್ನೋದು ಅಷ್ಟೇ ಗೊತ್ತಾಗ್ತಿದೆ ಹೊರತು, ಸೊ ಅಲ್ಲಿ ಇದು ಲೈಬ್ರರಿ ಅನ್ನೋದು ಪುಸ್ತಕ, ಅಲ್ಲಿ ನಾವೇನು ಇದನ್ನ ಮಾರುವಂತ ಅಂಗಡಿ ಅಲ್ಲ, ಈಟರಿ ಅಲ್ಲ ಅನ್ನೋದನ್ನ ಗೊತ್ತಾಗದೇ ಇರುವಂತಹ ಕಾಲಕ್ಕೆ ನಾವು ಬಂದಿದ್ದೇವೆ. ನನಗೆ ಇದರಲ್ಲಿ ಪುಸ್ತಕದಲ್ಲಿ ಓದಬೇಕಾದ್ರೆ ಕೊನೆಯಲ್ಲಿ ಇದನ್ನು ಯಾಕೆ ಮಾಡ್ತಾ ಇದ್ದೀವಿ, ಕೆಂಪು ಪುಸ್ತಕಗಳ ದಿನಾಚರಣೆ ಜಪಾನಿನಿಂದ ಚಂದ್ರನವರೆಗೆ ಅಂತ ಹೇಳೋದ್ರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದ ಇದರಲ್ಲಿ ಅದು ಕೂಡ ಒಂದು ಏನಂತಂದ್ರೆ, ಈ ಲೈಬ್ರರಿ ಚಳವಳಿಯನ್ನ ತುಂಬಾ ದೊಡ್ಡದಾಗಿ ಕಟ್ಟಬೇಕು ಅನ್ನೋದು ಒಂದು.
ಮತ್ತೆ ಆ ಲೈಬ್ರರಿ ಅನ್ನೋ ಕಲ್ಪನೆ ಏನು ಅನ್ನೋದನ್ನು ಕೂಡ ಹೇಳ್ತಾರೆ. ಸೊ ಲೈಬ್ರರಿ ಅನ್ನುವ ಕಲ್ಪನೆ ಇದೆಯಲ್ಲ, ಆ ಲೈಬ್ರರಿ ಅನ್ನುವ ಕಲ್ಪನೆ ಅದೇನೋ ಒಂದು ದೊಡ್ಡ ಇದಿರಬೇಕು ಅದರೊಳಗಡೆ, ಆ ಥರ ಅಲ್ಲ. ಅದು ಲೈಬ್ರರಿ ಹೇಗೆಲ್ಲ ಇರ್ಬೋದು ಅನ್ನೋದಕ್ಕೆ ಕೇರಳದಿಂದ ಹಿಡಿದು ಇಡೀ ಜಗತ್ತಿನ ನಾನಾ ಉದಾಹರಣೆಗಳನ್ನು ಕೊಡ್ತಾರೆ. ಈವನ್ ಪಿ ಸಾಯಿನಾಥರ ಪರಿಯಲ್ಲಿ ಒಂದು ಲೇಖನ ಬಂದಿತ್ತು. ಕಾಡಿನ ಮಧ್ಯದಲ್ಲಿ ಒಬ್ಬ ಆದಿವಾಸಿ ಅವನು ಪುಸ್ತಕಗಳನ್ನ ಹಿಡ್ಕೊಂಡು ದಿನ ಕೂತ್ಕೊಳ್ತಾನೆ. ಸೊ ದಿನ ಕೂತ್ಕೊಂಡು ಬರ್ತಾರ ಬಿಡ್ತಾರ, ಅವನು ಕೂತ್ಕೊಂಡು ನಿಧಾನವಾಗಿ ನೋಡಿದ್ರೆ ಇಡೀ ಹಳ್ಳಿಗರೇ ಆ ಪುಸ್ತಕನ ಓದುವಂತ ಇದು ಶುರುವಾಗಿ ಅಲ್ಲಿನೇ ಒಂದು ಸಣ್ಣ ದೊಡ್ಡ ಒಂದು ಮೌನ ಕ್ರಾಂತಿ ಜರುಗೋಗ್ಬಿಡುತ್ತೆ. ಸೊ ಇದೆಲ್ಲದೂ ಕೂಡ ನೋಡಿದ್ರೆ ನನಗೆ ಅನ್ಸೋದೇನಂತಂದ್ರೆ, ನಾವು ಹಾಕಬೇಕಾದ ಹೆಜ್ಜೆಗಳಿಗೆ ಪುಸ್ತಕ ಕೂಡ ಅದು ಒಂದು ದೊಡ್ಡ ಸಾಧನ ಅಂತೇಳಿ. ಎಷ್ಟೋ ಸಲ ನಾವು ಅನ್ಕೊಳ್ತೀವಿ ಏನಂತಂದ್ರೆ, ನಾವು ಜೋರು ಪ್ರತಿಭಟನೆ ಮಾಡಿದ್ರೆ, ಮೆರವಣಿಗೆ ನಡೆಸಿದ್ರೆ ಅದು ಹೋರಾಟ ಅಂತ ಅನ್ಸ್ಕೊಳುತ್ತಲ್ಲ, ಅದು ಹೋರಾಟ. ಆದ್ರೆ ಆ ಹೋರಾಟಕ್ಕೆ ಒಂದು ಇಂಧನವನ್ನು ಒದಗಿಸೋದು ಅಂತ ಇರುತ್ತಲ್ಲ, ಅದಕ್ಕೆ ಒಂದು ಕೆಟಲಿಸ್ಟ್ ಆಗಿ, ವೇಗವರ್ಧಕ ಆಗಿ ಕೆಲಸ ಮಾಡೋದು. ಅಂದ್ರೆ ಸಮಾಜ ಬದಲಾವಣೆಗೆ ನೇರವಾಗಿ ಅಲ್ಲದೆ ಹೋದ್ರೂ ಕೂಡ ಪರೋಕ್ಷವಾಗಿ ಒಂದು ವೇಗವರ್ಧಕ ಆಗಿ ಕೆಲಸ ಮಾಡೋದಕ್ಕೆ ಬೇಕಾಗಿರೋದು. ಸೊ ಈ ರೀತಿಯ ಪುಸ್ತಕಗಳು. ಮೆಕ್ಕುಂಡಿ ಅವರು ಒಂದು ಸಂದರ್ಶನ ನಾನು ಮಾಡಿದಾಗ ಸೂರ ಮೆಕ್ಕುಂಡಿ ಅವರು ಹೇಳ್ತಾ ಇದ್ರು ಏನಂತಂದ್ರೆ, ಅವ್ರು ಹೇಳ್ತಾರೆ, ನನ್ನ ಬಡತನ ನನ್ನನ್ನು ಎಷ್ಟು ಕಂಟ್ರೋಲ್ ಮಾಡಿತ್ತು ಅಂತಂದ್ರೆ, ನಾನು ನೇರವಾಗಿ ಹೋರಾಟಕ್ಕೆ ಧುಮುಕ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನನಗೆ ತುಂಬಾ ತೃಪ್ತಿ ಇದೆ ಏನಂತಂದ್ರೆ, ಯಾರು ಹೋರಾಟಕ್ಕೆ ಹೋದ್ರಲ್ಲ ಸೈನಿಕರು, ಅವರಿಗೆ ನಾನು ಕತ್ತಿ ಗುರಾಣಿಗಳಂತ ಶಸ್ತ್ರಗಳನ್ನು ತಯಾರಿಸಿ ಕೊಟ್ಟೆ ಅಂತ. ಅಂದ್ರೆ ಅವ್ರು ಹೇಳ್ತಾ ಇರೋದೇನಂತಂದ್ರೆ, ನಾನು ಎಷ್ಟೊಂದು ಜನರನ್ನು ಎಜುಕೇಟ್ ಮಾಡಿದೆ, ನಾನು ಎಷ್ಟೊಂದು ಜನರಿಗೆ ಪರಿಸ್ಥಿತಿ ಅರಿವು ಮಾಡಿಕೊಟ್ಟೆ, ಸೊ ಎಷ್ಟೊಂದು ಜನರಿಗೆ ನಾನು ಓದುವ ಹವ್ಯಾಸಕ್ಕೆ ಹೆಚ್ಚಿದೆ ಅಂತ. ಸೊ ಇದು ಹೌದು, ಇದೆಲ್ಲವೂ ಕೂಡ ಕತ್ತಿಗುರಾಣಿಗಳು, ಇವೆಲ್ಲವೂ ಕೂಡ ಅದು ಸೆಣಸಾಡೋದಕ್ಕೆ ಬೇಕು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಅದು ಹೇಳುತ್ತೆ. ಸೊ ಈ ಕಾರಣದಿಂದಾಗಿನೇ ಇವತ್ತು ಲಿಟ್ರರಿ ಫೆಸ್ಟಿವಲ್ಸ್ಗಳು ಆಗ್ತಾ ಇರೋದನ್ನ ನಾವು ನೋಡಿದ್ವಿ. ಲಿಟ್ರರಿ ಫೆಸ್ಟಿವಲ್ಗಳು ಒಂದು ಕಡೆ ಶುರುವಾಯಿತು, ಆಮೇಲೆ ನೋಡಿದ್ರೆ ಇದ್ದಕ್ಕಿದ್ದಾಗೆ ಎಲ್ಲ ಕಡೆನೂ ಲಿಟ್ರರಿ ಫೆಸ್ಟಿವಲ್ಗಳು ಆಗ್ತಾ ಇದೆ. ಆದರೆ ಲಿಟ್ರರಿ ಫೆಸ್ಟಿವಲ್ಸ್ಗಳಲ್ಲಿ ಏನಾಗ್ತಾ ಇದೆ ಅಂತ ಒಂದು ಸಲ ಗಮನಿಸಿದರೆ, ಸೊ ಇವತ್ತು ಬಲಪಂಥೀಯ ಲಿಟ್ರರಿ ಫೆಸ್ಟಿವಲ್ಗಳು ಅಂದ್ರೆ ಗುಪ್ತ ಸೂಚಿಯ ಮೂಲಕ ಲಿಟ್ರರಿ ಫೆಸ್ಟಿವಲ್ಗಳು ಸಾಕಷ್ಟು ಹರಡ್ತಾ ಇದೆ ಎಲ್ಲ ಕಡೆ. ಅವರು ನೇರವಾಗಿ ಅಲ್ಲದೆ ಹೋದ್ರು ಪರೋಕ್ಷವಾಗಿ ಅಜೆಂಡಾಗಳನ್ನಿಟ್ಟುಕೊಂಡು ಲಿಟ್ರರಿ ಫೆಸ್ಟಿವಲ್ಸ್ಗಳನ್ನ ನಡೆಸ್ತಾ ಇದ್ದಾರೆ ಇವತ್ತು. ಉದಾಹರಣೆಗೆ ಮಂಗಳೂರಿನ ಲಿಟ್ರರಿ ಫೆಸ್ಟಿವಲ್ಗಳನ್ನು ಒಂದ್ಸಲ ಅಧ್ಯಯನ ಮಾಡಿದ್ರೆ, ಅದು ಸಂಪೂರ್ಣವಾಗಿ A to Z ವರೆಗೆ ಅದು ತನ್ನದೇ ಅಜೆಂಡಾ ಇಟ್ಟುಕೊಂಡು ಆ ಅಜೆಂಡಾಗೋಸ್ಕರನೇ ಕೆಲಸ ಮಾಡ್ತಾ ಇದೆ. ಅವರಿಗೆ ಕೂಡ ಗೊತ್ತಾಗಿದೆ ಓದು ಅನ್ನೋದಿದೆಯಲ್ಲ, ಆ ಸೇತುವೆಯನ್ನು ಬಳಸ್ಕೊಳ್ಳದೆ ಹೋದ್ರೆ ಸಾಧ್ಯ ಇಲ್ಲ ಅಂತೇಳಿ. ಮತ್ತೆ ಅಷ್ಟೇ ಅಲ್ಲ, ಇವತ್ತು ಇತ್ತೀಚೆಗೆ ಜೈಪುರದ ಲಿಟರರಿ ಫೆಸ್ಟಿವಲ್ ಕಳೆದ ತಿಂಗಳು ಏನಾಯ್ತು, ಅಲ್ಲಿ ಏನ್ ಮಾಡ್ತಾರೆ, ಒಂದು ಘಟನೆ ಆಗುತ್ತೆ. ಆ ಪ್ಯಾಲೆಸ್ಟೈನ್ನ ಅಂಬಾಸಿಡರ್, ರಾಯಭಾರ ಕಚೇರಿಯ ವಕ್ತಾರ ಮಾತನಾಡಬೇಕಾದ್ರೆ ಅವನನ್ನ ಬಂದು ಸೈಡಿಗೆ ತಂದ್ಬಿಡ್ತಾರೆ, ಅವನನ್ನಲ್ಲಿ ಮಾತಾಡೋದಕ್ಕೆ ಬಿಡೋದಿಲ್ಲ. ಸೊ ಅಲ್ಲಿ ಏನಂತಂದ್ರೆ, ಪ್ಯಾಲೆಸ್ಟೈನ್ ಅನ್ನುವ ಒಂದು ವಿಷಯವೇ ಅದು ಅಲ್ಲಿ ಒಂದು ದೊಡ್ಡದಾದಂತ ಕಂಪನವನ್ನು ಉಂಟು ಮಾಡುತ್ತೆ. ಯಾಕೆ ಕಂಪನವನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಾಗ ನಾನು ಸಾಕಷ್ಟು ಅದರ ಬಗ್ಗೆ ಹೋಮ್ವರ್ಕ್ ಮಾಡ್ತಾ ಇದ್ದೆ. ಇವತ್ತು ಎಲ್ಲಿಯೇ ಮಾಡುವಂತಹ ಫಿಲಂ ಫೆಸ್ಟಿವಲ್ಗಳು, ಎಲ್ಲಿಯೇ ಮಾಡುವಂತಹ ಬುಕ್ ಫೆಸ್ಟಿವಲ್ಗಳಿಗೆ ಕೇಂದ್ರದಿಂದ ಇಂಡೈರೆಕ್ಟ್ ಆಗಿ ಇವತ್ತು ಡೈರೆಕ್ಷನ್ಸ್ ಬರ್ತಾ ಇದೆ. ಇಂಥ ಪುಸ್ತಕಗಳೇ ಇರಬೇಕು, ಇಂಥ ಪುಸ್ತಕಗಳು ಇರಬಾರ್ದು, ಮತ್ತು ಈ ತರದ ಚರ್ಚೆಗಳಾಗಬೇಕು, ಈ ತರದ್ದು ಇಲ್ಲದೆ ಹೋದ್ರೆ ಏನ್ ಮಾಡ್ತೀವಿ. ಸೊ ಈ ರೀತಿಯ ಧಮಕಿಗಳು ಕೂಡ ಬರ್ತಾ ಇದೆ. ಬಹುಶಃ ಮೊನ್ನೆಯ ಪತ್ರಿಕೆಗಳಲ್ಲಿ ನೀವು ಗಮನಿಸಿದ್ರೆ, ನೀವು ಜವಾಹರ್ಲಾಲ್ ನೆಹರು ಮತ್ತೆ ಗಾಂಧೀಜಿಯ ಪುಸ್ತಕಗಳನ್ನು ಮಾರೋದಕ್ಕೆ ನಾವು ಬಿಡೋದಿಲ್ಲ, ಹಾಗಾಗಿ ಲಿಟರರಿ ಫೆಸ್ಟಿವಲ್ನೇ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಲಿಟರರಿ ಫೆಸ್ಟಿವಲ್ನ ಒತ್ತಾಯದಿಂದ ಕ್ಯಾನ್ಸಲ್ ಮಾಡಿದಂತಹ ಘಟನೆ 2-3 ದಿನದಿಂದ ನಡೆದಿದೆ. ಸೊ ಹಾಗಾಗಿ ಯಾವತ್ತು ಓದು ಅನ್ನೋದು, ಪುಸ್ತಕ ಅನ್ನೋದು ಬದಲಾವಣೆಗೆ ಕಾರಣ ಆಗುತ್ತೆ ಅಂತ ಗೊತ್ತಾಗುತ್ತೆ, ಅದರ ಕತ್ತಿ ಇಸ್ಕೊಂತ ಕೆಲಸಗಳು ಕೂಡ ಅಷ್ಟೇ ದೊಡ್ಡದಾಗಿ ಶುರುವಾಗುತ್ತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಇವತ್ತು ಕೇಂದ್ರ ಸರ್ಕಾರ ಅವ್ರಿಗೆ ಗೊತ್ತಾಗಿದೆ ಏನಂತಂದ್ರೆ, ಅದು ಪ್ರಶ್ನೆ ಮಾಡೋದಕ್ಕೆ ಪ್ರೇರೇಪಣೆ ಮಾಡ್ತದೆ. ಈ ಹರ್ಡ್ ಮೆಂಟಾಲಿಟಿ ಅಂತಾರಲ್ಲ, ಅಂದ್ರೆ ಒಂದು ಸುಮ್ಮನೆ ಕುರಿಗಳ ಮಂದೆ ತರ ಹೋಗ್ತಾ ಇರುವ ಒಂದು ಗುಂಪು ಯಾವತ್ತೂ ಕೂಡ ಈ ಅಧಿಕಾರಸ್ಥರಿಗೆ ಬೇಕು, ಅದರಲ್ಲೂ ಇವತ್ತಿನ ಕೇಂದ್ರ ಸರ್ಕಾರಕ್ಕೆ ಬೇಕಾಗಿದೆ. ಸೊ ಯಾವಾಗ ಓದೋದಕ್ಕೆ ಶುರು ಮಾಡ್ತಾನೆ, ಅವನು ಈ ಹರ್ಡ್ ಮೆಂಟಾಲಿಟಿಯಿಂದ ಆಚೆ ಬಂದು ತನ್ನದೇ ಆದ ಒಂದು ಯೋಜನಾ ಕ್ರಮವನ್ನ
ರೂಪಿಸ್ಕೊಳ್ತಾನೆ, ಪ್ರಶ್ನೆ ಮಾಡೋದಕ್ಕೆ ಅದು ಕಾರಣ ಮಾಡಿಕೊಡುತ್ತೆ. ಸೊ ಆ ಪ್ರಶ್ನೆ ಮಾಡೋದೇನೆ ಇವತ್ತು ದೊಡ್ಡದಾದ ಕುತ್ತು ಅನ್ನುವ ಒಂದೇ ಕಾರಣಕ್ಕೆ ಇವತ್ತು ನೋಡಿ ಎಲ್ಲಾ ರೀತಿಯ ವ್ಯವಸ್ಥೆ, ಓದುವ ಮತ್ತೆ ಕಲ್ಚರ್ ಇದನ್ನ ಕುಸಿಯೋ ರೀತಿಯಲ್ಲಿ ಇವತ್ತಿನ ಕೇಂದ್ರ ಸರ್ಕಾರ ನೋಡ್ಕೊಳ್ತಾ ಇದೆ. ಅಷ್ಟು ಜೋರಾಗಿ ಅದು ತುಂಬಾ ಫಾಸ್ಟ್ ಆಗಿ ಅದನ್ನ ನೋಡ್ಕೊಳ್ತಾ ಇದೆ. ಅದೇ ಕಾರಣಕ್ಕೇನೆ ಇವತ್ತು ಪ್ರಿಂಟಿಂಗಿನ ಮೇಲೆ GST ಗಳನ್ನು ಹೇರೋದು, ಮತ್ತೆ ಪುಸ್ತಕಗಳನ್ನು ಗಳಿಸೋದರ ಮೇಲೆ ಅದಕ್ಕೆ ಇರ್ತಕ್ಕಂಥ ಸೌಲಭ್ಯಗಳನ್ನು ನಿರಾಕರಿಸಿ ಅದರ ವೆಚ್ಚವನ್ನು ಇದು ಮಾಡೋದು. ಸೊ ಹೀಗಾಗಿ ಕತ್ತು ಇಸುಕುವಂತಹ ಕೆಲಸಗಳನ್ನ ತುಂಬಾ ಅದು ನೇರವಾಗಿನೇ ಮಾಡ್ತಾ ಇದೆ. ಒಂದು ಕಡೆ ಈ ರೀತಿ ಮಾಡ್ತಾ ಉದ್ಯಮವನ್ನ ಕುಸಿಯೋ ತರ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅದೇನ್ ಮಾಡ್ತಾ ಇದೆ, ಬಲಪಂಥೀಯ ಪ್ರಕಾಶಕರನ್ನ ಅದು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಹುಟ್ಟಾಗ್ತಾ ಇದೆ. ಬಲಪಂಥೀಯ ಪುಸ್ತಕಗಳನ್ನ ಅದು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಮಾರುಕಟ್ಟೆ ಒಳಗಡೆ ಬರೋ ತರ ಮಾಡ್ತಾ ಇದೆ. ಬಲಪಂಥೀಯ ಪುಸ್ತಕಗಳು ಇವತ್ತು ದೇಶಾದ್ಯಂತ ಎಲ್ಲ ಲೈಬ್ರರಿಯ ವ್ಯವಸ್ಥೆ ಒಳಗಡೆ ಅದು ನುಗ್ಗೋ ತರದಲ್ಲಿ ಮಾಡ್ತಾ ಇದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಲೈಬ್ರರಿ ವ್ಯವಸ್ಥೆಯನ್ನೇ ನಾಶ ಮಾಡುವಂತಹ ಕೆಲಸಕ್ಕೆ ಕೂಡ ಅದು ಕೈ ಆಗ್ತಾ ಇದೆ. ಸೊ ಈ ರೀತಿ ಮಾಡ್ತಾ ಇರುವ ಎಲ್ಲ ಕ್ರಮಗಳ ಮಧ್ಯದಲ್ಲಿ ನನಗೆ ತುಂಬಾ ಖುಷಿಯಾಗಿದ್ದೇನೆಂತಂದ್ರೆ, ಈ ಒಂದು ನಾವೇನು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋದ ದಿನವನ್ನ ನಾವು ಎಡ ಪ್ರಕಾಶಕರು ಅಥವಾ ಸೊ ಬಲಪಂಥೀಯವಾಗಿ ಯೋಚನೆ ಮಾಡದ ಅಂತ ಹೇಳೋದೇ ಬೆಟರ್ ಏನು ಅಂತ ಅನ್ಸುತ್ತೆ. ಇವತ್ತಿನ ವಿಶಾಲವಾದ ನೆಟ್ವರ್ಕ್ ಅನ್ನ ನಾವು ಫಾರಂ ಮಾಡ್ಕೊಳ್ಳಿಕ್ಕೆ, ಸೊ ಆ ರೀತಿಯ ಪ್ರಕಾಶಕರನ್ನು ಒಗ್ಗೂಡಿಸಿ ನಾವೆಲ್ಲರೂ ಕೂಡ ಭಿನ್ನವಾಗಿ ಪುಸ್ತಕದ ಬಗ್ಗೆ ಆಲೋಚನೆ ಮಾಡಬೇಕು, ಮೊದಲು ಪುಸ್ತಕವನ್ನು ಉಳಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದ ಈ ಕಾರ್ಯಕ್ರಮ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನಾನು ನಮ್ಮ ಈ ಬಹುರೂಪಿ ಪ್ರಕಾಶನದ ಗೋಡೌನ್ ಒಂದು ಇದೆ. ಸೊ ಆ ಗೋಡೌನ್ನಲ್ಲಿ ನಾನು ಇದೊಂದು ಘಟನೆಯನ್ನು ಮುಗಿಸ್ತೀನಿ. ಗುಜ್ಜರ್ ಕಲಾವಿದ ಗುಜ್ಜರ್ ಮತ್ತೆ ಕಲಾವಿದ ಸೂರಿ ಮತ್ತೆ ನಾನು ಮೂವರು ಕೂಡ ಮಣಿಪಾಲದಲ್ಲಿ ನಮ್ಮ ಗಾಂಧಿ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಿತ್ತು. ಅದಕ್ಕಿಂತ ಹೋಗ್ಬೇಕಾದ್ರೆ ಆ ಗೋಡೌನಿಂದ ಪುಸ್ತಕಗಳನ್ನು ತಗೊಂಡು ಅಲ್ಲಿಂದ ಹೋಗ್ಬೇಕಾಗಿತ್ತು. ಸೊ ನಾವು ಹೋದ್ವಿ, ಪುಸ್ತಕಗಳನ್ನ ತಗೊಂಡ್ವಿ. ಆಮೇಲೆ ವೆಹಿಕಲ್ ಮುಂದೆ ಹೋಯ್ತು. ಸ್ವಲ್ಪ ದೂರ ಹೋದ್ಮೇಲೆ ನನಗೆ ಸಡನ್ ಆಗಿ ಬೀಗ ಹಾಕಿದ್ದೀನ ಇಲ್ವಾ ಅಂತ ಅನಿಸೋದಕ್ಕೆ ಶುರು ಆಗ್ಬಿಡ್ತು. ಬೀಗ ಹಾಕಿದ್ನ ಇಲ್ವಾ ಅಂತ ನಾನು ಇಲ್ಲ ವಾಪಸ್ ಹೋಗಿ ನಾನು ಬೀಗ ಹಾಕಿದ್ದೀನ ಇಲ್ವಾ ಅಂತ ಗೊತ್ತಾಗಲಿಲ್ಲ. ತಕ್ಷಣ ಸೂರ್ಯ ಹೇಳಿದ್ರು, ಯಾರಾದ್ರೂ ಪುಸ್ತಕ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ. ತಕ್ಷಣ ಅಲ್ಲಿದ್ದ ಗುಜ್ಜರ್ ಹೇಳಿದ್ರು, ಅಲ್ಲ ಬೇರೆಯವರು ಅವ್ರ ಪುಸ್ತಕ ತಂದು ಒಳಗಡೆ ಇಟ್ಬಿಟ್ರೆ ಅಂತ ಒಂದು ಭಯ ಅಂತ. ಅಂದ್ರೆ ಇವತ್ತಿನ ಪುಸ್ತಕದ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಬೇರೆಯವ್ರು ಎಲ್ಲಿ ಪುಸ್ತಕ ನಮ್ಮ ಮನೇಲಿ ಇಟ್ಬಿಡ್ತಾರೋ ಅಂತ ಅನ್ನೋಷ್ಟು ಗಾಬರಿಗಳಲ್ಲಿ ಪುಸ್ತಕವನ್ನ ನೋಡೋ ರೀತಿಗೆ ನಾವು ಬಂದ್ಬಿಟ್ಟಿದೀವಿ. ಇವತ್ತು ನಾವು ರೀಲ್ಸ್ ಅನ್ನ ನೋಡಿ 30 ಸೆಕೆಂಡ್ ಆದ್ಮೇಲೆ ಇನ್ನೇನು ಇಲ್ಲ. ಅದು ಭಾಷಣ ಆದ್ರೂ 30 ಸೆಕೆಂಡ್ ಮುಗಿಬೇಕು, ಓದೋದಾದ್ರೂ 30 ಸೆಕೆಂಡ್ಗೆ ಮುಗಿಬೇಕು, ಪೇಪರ್ ಆದ್ರೂ 30 ಸೆಕೆಂಡ್ ಅಲ್ಲಿ ಆ ರಿಪೋರ್ಟ್ ಮುಗಿದೋಗ್ಬೇಕು. ಸೊ ಆ ಕಾಲಕ್ಕೆ ಬಂದಿದ್ದೀವಿ. ಹಾಗಾಗಿ ಈ ರೀತಿಯ ಓದು ಉತ್ಸವ ಇಡೀ ತಿಂಗಳು ಏನು ಹಮ್ಮಿಕೊಂಡಿದ್ದಾರೆ, ಅದು ನಿರಂತರ ಚಳುವಳಿ. ಸೊ ಆ ಚಳುವಳಿ ಬಹುಶಃ ಈ ರೀತಿಯ ನಾವೇನು ಸ್ಥಿತಿಗೆ ತಲುಪಿದ್ದೀವಿ ಅದನ್ನ ಬದಲು ಮಾಡಲಿಕ್ಕೆ ಕಾರಣ ಆಗಲಿ. ಅದಕ್ಕೆ ಕಾರಣರಾದ ಎಲ್ರಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು.